ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ, ಟೆರೆಸ್ ಅಂದರೆ ಕಷ್ಟ ಅಲ್ಲ, ತುಂಬ ಕಷ್ಟ ಆಗುತ್ತೆ, ಆದರೆ ಮಾಡಿದ್ರೆ ಖುಷಿ ಇರುತ್ತೆ ಅಂತ ಹೇಳಿ ನಾನು ಇವತ್ತು ಎಲ್ಲನೂ ಗಿಡಗಳನ್ನೆಲ್ಲ ಪಾಟೆಲ್ಲ ರೀಪಾಟ್ ಅನ್ನೋದಕ್ಕಿಂತ ಎಲ್ಲ ಮಣ್ಣು ಮಿಕ್ಸ್ ಮಾಡಿ ಎಲ್ಲ ಇದರಲ್ಲಿದ್ದ ಗಿಡಗಳೆಲ್ಲ ತೆಗೆದು ಇಟ್ಟಿದ್ದೆ. ಎಲ್ಲದಕ್ಕೂ ಒಂದೊಂದು ಸೇವಂತಿಗೆ ಗಿಡ ಹಾಕಿದ್ದೀನಿ. ಎಲ್ಲ ಅಂದರೆ ಒಂದು ಸ್ವಲ್ಪ ದೊಡ್ಡ ಗಿಡನೇ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಇಷ್ಟರಲ್ಲೇ ನೆಡಬೇಕಿತ್ತು. ಯಾಕೆಂದರೆ ಗಣೇಶ ಹಬ್ಬ ಮತ್ತು ವರಮಹಾಲಕ್ಷ್ಮಿ ಹಬ್ಬ ಮತ್ತು ಗಣೇಶ ಹಬ್ಬಕ್ಕೆ ಗಿಡ ಬರಬೇಕಿತ್ತು. ಅದಕ್ಕೆ ಒಂದು ಸ್ವಲ್ಪ ದೊಡ್ಡ ಗಿಡನೇ ಹಾಕಿದ್ದೀನಿ. ದೊಡ್ಡ ಗಿಡ ಅದು ಆಗಲೇ ಮಗ್ಗಿಬಿಟ್ಟಿದೆ, ಇರಲಿ ಇದು ಅಂತ ಅಂದ್ಬಿಟ್ಟು ಇಷ್ಟಕ್ಕೆ ಮಾತ್ರ ಹಾಕ್ಕೊಂಡಿದ್ದೀನಿ. ಇನ್ನು ಗ್ರೋ ಬ್ಯಾಗ್ ಬರೋದಿದೆಯಲ್ಲ, ಅದಕ್ಕೆ ಹಾಕೋಣ ಅಂದ್ಬಿಟ್ಟು ಸುಮ್ಮನೆ ಅದೇ. ಇಲ್ಲಿ ಒಂದಷ್ಟು ಸೀಡ್ಸ್ ಇದೆ. ಇವತ್ತೆಲ್ಲ ಸೀಡ್ಸು ಅಂತಂದರೆ ಗ್ರೋ ಬ್ಯಾಗ್ ಹಾಕೋದು ಬೇರೆ ಇದೆ. ಕೆಳಗಡೆ ಕುತ್ಕೊಂಡ್ಬಿಡ್ತೀನಿ. ಇಷ್ಟೆಲ್ಲ ಇದೆ, ಯಾವ್ಯಾವುದು ಏನು ಅಂತ ಗೊತ್ತಿಲ್ಲ. ಇದೆಲ್ಲ ಓಪನ್ ಮಾಡಿ ನೋಡಬೇಕು ಹೇಗಿದೆ ಏನು ಅಂತ ಗೊತ್ತಿಲ್ಲ. ಸ್ವಲ್ಪ ಓಪನ್ ಮಾಡಿರೋದಿದೆ. ಇದೆಲ್ಲ ಧನಿಯಾ ಇದೆ, ಇದೊಂದು ಹಾಕ್ಬೋದು ಇವಾಗ ಗ್ರೋ ಬ್ಯಾಗ್ಗೆ. ಇದು ಎಲ್ಲ ಏನು ಅಂತಲೇ ಗೊತ್ತಿಲ್ಲ ನನಗೆ. ಈ ಒಂದಷ್ಟು ಸೀಡ್ಸ್ ಇದೆ. ಇದು ಏನು ಸೀಡ್ಸ್ ಅಂತ ಗೊತ್ತಿಲ್ಲ. ಇದು 3 ಪ್ಯಾಕೆಟು ಗೊತ್ತಿಲ್ಲ ಏನು ಸೀಡ್ಸ್ ಅಂತ. ಇದು ಒಂದು ಏನಿದೆ ಧನಿಯಾ, ಇದು ಅದೇನು ಧನಿಯಾ, ಎರಡು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಇದೇನಿದೆ, ಇದೇನು ಅವರೆಕಾಳು ಕಪ್ಪಗಿದೆ. ಇದು ಏನಿದೆ, ಹೀಗಿದೆ ಗೊತ್ತಿಲ್ಲ ಇದನ್ನು. ನೆಕ್ಸ್ಟ್ ಬಂದು ಇದು ಬೀನ್ಸ್ ಬೇಗ ಗೊತ್ತಾಗ್ಬಿಡುತ್ತೆ. ಇದು ಕಾಳು, ಗೊತ್ತಿಲ್ಲ ಏನೇನು ಕಾಳು ಏನೋ ಗೊತ್ತಿಲ್ಲ, ಏನೇನು ಬೆಳಿತೀನೋ ಏನೋ. ಮೆಂತ್ಯ ಎಲ್ಲ ಖಾಲಿ. ಇದು ಸನ್ಫ್ಲವರ್ ಸೀಡ್ಸಾ ಗೊತ್ತಿದ್ದಾರೆ, ತಗೊಳಪ್ಪ ನೋಡೋಣ. ಸನ್ಫ್ಲವರ್ ಸೀಡ್ಸ್ ಇದು ಚಪ್ರದವರೆಕಾಯಿ, ತುಂಬ ಚೆನ್ನಾಗಿ ಬಿಡುತ್ತೆ. ಇದು ಒಂಥರ ಕಾಳು ಒಂಥರ ಇದಾಗಿರುತ್ತೆ, ತುಂಬ ಚೆನ್ನಾಗಿದೆ ಇದು ಕಾಳು. ಇದು ನೆಕ್ಸ್ಟ್ ಹಾಕ್ತೀನಿ. ಎಲ್ಲರೂ ಬೈತು ಕವರ್ ಗಾಳಿಗೆ ಏನು ಉಳ್ಕೊಳ್ಳಲ್ಲ ಇಲ್ಲಿ. ಇಷ್ಟರಲ್ಲಿ ಇದೊಂದು ಧನಿಯಾ ಒಂದು ಹಾಕ್ತೀನಿ, ಮೆಂತ್ಯ ಒಂದು ಹಾಕ್ತೀನಿ. ಇದು ಏನು ಅಂತ ಗೊತ್ತಿಲ್ಲ, ಈ ಥರ ಇದೆ. ಇದು ಅದ್ರ ಮೇಲೆ ಏನೂ ಬರೆದಿರಲಿಲ್ಲ, ಈ ಥರ ಇತ್ತು, ಏನೂ ಬರೆದಿರಲಿಲ್ಲ. ಹಂಗಾಗಿ ಏನು ಅಂತ ಓಪನ್ ಮಾಡಿ ನೋಡಬೇಕಾಗಿದೆ. ಇಲ್ಲಿ ಈಗ ಧನಿಯಾ ಹಾಕ್ಬಿಡ್ತೀನಿ. ಧನಿಯಾ ಒಂದು, ಮೆಂತ್ಯ ಒಂದು ಚೂರಿದೆ, ಎಷ್ಟಿದೆಯೋ ಅಷ್ಟು ಹಾಕ್ತೀನಿ. ನೋಡೋಣ. ಇದು ಏನೇನು ಸೀಡ್ಸ್ ಅಂತ ಗೊತ್ತಿಲ್ಲ, ನೋಡೋಣ. ಮಿಕ್ಸ್ ಆದರೂ ಎತ್ಕೊಂಡು ಹಾಕ್ಬೋದು ಅಂತ ಹೇಳಿ ಹಾಗೆ ಇಟ್ಟಿದ್ದೀನಿ. ಅದ್ರ ಜೊತೆ ಇದನ್ನು ಹಾಕಿ ಎತ್ತಿರ್ತೀನಿ. ಕತ್ಲಾಗಿದೆ ಇವಾಗ ಆಲ್ರೆಡಿ. ಇಲ್ಲಾಂದರೆ ಗಾಳಿಗೆಲ್ಲ ತೂರ್ಕೊಂಡೋಗಿ ಎಲ್ಲ ದವ ಕೊಡುತ್ತೆ. ಹಾಗಾಗಿ ಇಲ್ಲಿ ಧನಿಯಾ ಹಾಕಿದ್ದೀನಿ ಮತ್ತು ಇದರಲ್ಲಿ ಮೆಂತ್ಯ ಹಾಕಿದ್ದೀನಿ. ನೋಡೋಣ, ಅದು ನೀರು ಹಾಕಬೇಕು. ನೀರು ಹಾಕ್ಬಿಟ್ಟು ಅಂದರೆ ಸ್ವಲ್ಪ ಮೊಳಕೆ ಬರೋವರೆಗೂ ಡೈಲಿ ನೀಟಾಗಿ ನೀರು ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಬರುತ್ತೆ. ಧನಿಯಾ ಸ್ವಲ್ಪ ಲೇಟಾಗಿ ಬರುತ್ತೆ, ಮೆಂತ್ಯ ಸ್ವಲ್ಪ ಬೇಗ ಬಂದುಬಿಡುತ್ತೆ. ಮೆಂತ್ಯದ್ದೇನು ತೊಂದರೆ ಇಲ್ಲ. ಹಾಗಾಗಿ ಮತ್ತು ಇವತ್ತು ಒಂದಿಷ್ಟು ಹೂ ಸಿಕ್ಕಿದೆ. ಒಂದು ದಾಸವಾಳ, ಇಷ್ಟು ಜಾಜಿ ಮಲ್ಲಿಗೆ, ಇನ್ನೊಂದು 2 ರೋಸು ಮತ್ತು 3-4 ದಾಸವಾಳ ಮಗ್ ಸಿಕ್ಕಿದೆ. ಆಮೇಲೆ ಡ್ರ್ಯಾಗನ್ನು ನಮ್ಮದು ಈಗ ಮಗ್ ಕಾಣಿಸ್ಕೊತಾ ಇದೆ. ಅದು 2 ಜಾಸ್ತಿ ಇಲ್ಲ, 2 ಬಿಡ್ತಾ ಇದೆ. ಮೂನಂತೂ ಇವತ್ತು ತುಂಬ ಚೆನ್ನಾಗಿ ಕಾಣ್ತೈತೆ. ನೋಡೋಣ. ಹಾಗೆ ರೋಸ್ ಎಲ್ಲ ಕೂಡ ಚಿಗುರಿದೆ. ಇವತ್ತೆಲ್ಲ ಒಂಥರ ಖುಷಿ ಆಯಿತು. ಕ್ಲೀನ್ ಮಾಡಿ ಎಲ್ಲ ಮಾಡಿ ಒಂಥರ ಖುಷಿ ಆಯಿತು. ನಾನು ಅಲ್ಲಿ ಕವರ್ ಮಾಡಿ ಮಾಡಿದ್ನಲ್ಲ, ಅವಾಗ ಗಾಳಿ ಬಿಸಿಬಿಡ್ತು, ಎಲ್ಲ ಬಂದುಬಿಟ್ಟಿದೆ. ಇಲ್ಲಿ ಪುದೀನ ಅಂತೂ
ತುಂಬ ಚೆನ್ನಾಗಿ ಬಂದಿದೆ. ಇದು ಕಾಯಿ ಸಿಪ್ಪೆ ಅದು ಒಣಗೋಗುತ್ತೆ ಅಂತ ಹಾಕಿದ್ದೆ ಅಲ್ಲ, ಅದನ್ನು ನಾನು ತೆಗಿತಾ ಇದ್ದೀನಿ. ಇದು ಪುದೀನಾಗೆ ಅದನ್ನು ಇಟ್ಟರೆ ಇದಾಗಲ್ಲ, ಜಾಗ ನೋಡಿ ಇಷ್ಟಗಲ ಬಂದೇ ಇಲ್ಲ, ಅದಕ್ಕೋಸ್ಕರ ತೆಗೆದೆ. ಇದಕ್ಕೆಲ್ಲ ಕವರ್ ಆಗುತ್ತೆ ಅದು, ಹಾಗಾಗಿ. ಇವತ್ತು ಮಲ್ಲಿಗೆ ಮೊಗ್ಗು ಒಂದು ಸಿಕ್ಕಿಲ್ಲ. ನಾನು ಸಂಜೆ 7-7:30 ತನಕನೂ ಟೆರೇಸಲ್ಲೇ ಇರ್ತೀನಿ ಯಾವಾಗಲೂ ಜಾಸ್ತಿ. ಯಾಕೆಂದರೆ ಒಂಥರ ಖುಷಿ ನನಗೆ. ಗಾಳಿ ಬಂದರೆ ಎಲ್ಲ ಫುಲ್ಲು ದಬಾಕ್ಬಿಡುತ್ತೆ. ಒಳಗಡೆ ಇಟ್ಬಿಡ್ತೀನಿ ಇದನ್ನು. ಒಳಗಡೆ ಇಟ್ಟಿಲ್ಲ ಅಂದರೆ ಸೀಡ್ಸು ಅದು ಅವರೆಕಾಯಿ ಗಿಡ ಅದು ಹೇಗೆ ಬರುತ್ತೆ ಏನೋ ಅಂತ ಗೊತ್ತಿಲ್ಲ. ಮಾಮೂಲಿ ಅವರೆಕಾಳು ನೆಡೋದಾ ಇದನ್ನು ನೆಡೋದಾ ಗೊತ್ತಾಗ್ತಿಲ್ಲ. ನೋಡೋಣ. ಪಾಟು 6 ಗ್ರೋ ಬ್ಯಾಗು ಬುಕ್ ಮಾಡಿರೋದು. ಜಾಸ್ತಿ ಮಣ್ಣು ತರೋಕ್ಕಾಗಲ್ಲ, ಕೆಳಗಡೆ ಎಲ್ಲೂ ಜಾಗ ಇಲ್ಲಲ್ಲ, ಹಾಗಾಗಿ ಇದೆಲ್ಲ ಬೇಗ ಬಂದು ಎಲ್ಲ ಚೆನ್ನಾಗಾಗಲಿ ಅಂತ ಅಂದ್ಕೊಂಡು ನನಗೆ ತುಂಬ ಖುಷಿ ಇದೆ. ಇದನ್ನು ಹಾಕಿರೋದು ಕೆಳಗಡೆ ಒಂದಷ್ಟು ಖಾಲಿ ಪಾಟ್ಗಳಿದೆ. ಅಲ್ಲಿ ಇದೆಲ್ಲ ಮುಗಿಸಿ ನಾನು ಕೆಳಗಡೆನೂ ರೀಪಾಟ್ ಮಾಡಬೇಕು. ಅಲ್ಲಿ ಮಿಕ್ಕಿದ ಪಾಟ್ಗಳು ಮಣ್ಣೇನಾದರೂ ಮಿಕ್ಕೊಂಡ್ರೆ ಇಲ್ಲಿಗೆ ತರೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೆಯವರು ಬೇಡ ಅಂತಾರೆ, ವೆಯ್ಟ್ ಆಗುತ್ತೆ ಅಮ್ಮ ಅಂತಿರ್ತಾರೆ ಯಾವಾಗಲೂ. ಬೇಡಪ್ಪ ಸಾಕು, ಇರೋದನ್ನೇ ಅಲ್ಲಲ್ಲೇ ಮೇಂಟೈನ್ ಮಾಡ್ಕೊ ಅಂತ ಹೇಳ್ತಾಯಿರ್ತಾರೆ. ಹಾಗಾಗಿ ಇಲ್ಲಿರೋದನ್ನೇ ಗೊಬ್ಬರ ಒಂದು ಎಕ್ಸ್ಟ್ರಾ ಒಂದು ಸ್ವಲ್ಪ ಅದೇ ಮಣ್ಣಿಗೆ ಎಕ್ಸ್ಟ್ರಾ ಮಣ್ಣು ಹಾಕಿ ನಾನು ಯೂಸ್ ಮಾಡ್ಕೊಳ್ತಾ ಇರ್ತೀನಿ. ಹಾಗಾಗಿ ನಿಮ್ಮೆಲ್ಲರಿಗಾಗಿ ಈ ವಿಡಿಯೋ ಇದು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.